ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಇಂದು ಇಕ್ಷುಪುಷ್ಪ, ಸೂಲಂಗಿ, ಕಬ್ಬಿನ ಹೂವು ಎಂದು ಕರೆಯಲ್ಪಡುವ ಕಬ್ಬಿನ ಬಗೆಗೆ ಸಾಕಷ್ಟು ಮಾಹಿತಿಗಳನ್ನು ಸ್ವತಃ ರೈತನ ಮಗಳಾಗಿ ನನ್ನ ಅನುಭವಗಳನ್ನು ಒಂದು ಕವಿತೆಯಲ್ಲಿ ಹಂಚಿಕೊಳ್ಳುವ ಸಣ್ಣ ಪ್ರಯತ್ನ. ಕಬ್ಬು ತುಂಬಿಹುದು ಸಿಹಿಜೇನು, ಅದರಿಂದಿದೆ ಬರೀ ನೋವು. ರೈತರ ಪಾಲಿನ ಶ್ರಮ ಕಡಿಮೆ ಏನು, ಉತ್ತು ಬಿತ್ತು ನಾಟಿ ಮಾಡಿಹರು. 12 ತಿಂಗಳ ಪೋಷಣೆಗೆ ಸಿಗುವ ಪುರಸ್ಕಾರ, ಎಲ್ಲೆಲ್ಲೂ ತಿರಸ್ಕಾರ. 10 ಕರೆದು 1 ಟನ್ಗೆ ಇಂತಿಷ್ಟು ಹಣ ನಿಗದಿ ಮಾಡಿದರೆ ಮರುವರ್ಷಕ್ಕಷ್ಟು. ಬೆಲೆ ಏರಿಕೆಯಿಂದ ನೊಂದ ರೈತರೆಷ್ಟೋ, ಸಾಲದ ಕೂಪಕ್ಕೆ ಸಿಲುಕಿದವರೆಷ್ಟೋ, ಸತ್ತವರೆಷ್ಟೋ. ರೈತ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಕಡೆಗೆ ಸಾಲದಲ್ಲೇ ಸಾಯುತ್ತಾನೆ. ಆತನಿಗೆ ನಿಗದಿತ ಬೆಂಬಲ ಬೆಲೆ ನೀಡುವಲ್ಲಿ ಪ್ರತಿ ಸರ್ಕಾರವೂ ವಿಫಲ. ಸೋತವನ ಮುಖದಿ ಪ್ರೇತ ಕಡೆ, ಅದಕ್ಕಾಗಿ ಹೋರಾಡಿದರೆ ಇಲ್ಲ ಬೆಲೆ. ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷ ಇಂತಿಷ್ಟು ಬೋನಸ್, ರೈತರಿಗೆ ಮಾತ್ರ ಪ್ರತಿ ವರ್ಷ ಕನ್ಫ್ಯೂಷನ್. ವರ್ಷಕ್ಕೊಮ್ಮೆ ಬಿಡುವ ಸೂಲಂಗಿ ಹೂ ಬಿಟ್ಟ ತಕ್ಷಣ ಕಟಾವು ಮಾಡಿದರೆ ಇಳುವರಿ ಇಳಿಮುಖ. ಇದು ಜನಪದರ ಹೇಳಿಕೆ. ತನ್ನ ಸತ್ವವನ್ನೆಲ್ಲ ಹೂವಿಗೆ ಧಾರೆ ಎರೆದ ಕಬ್ಬು ಟೊಳ್ಳಾಗುವುದೆಂಬ ಭೀತಿ. 3 ತಿಂಗಳು ಅರಳಿ ಚಳಿಗಾಲಕ್ಕೆ ತನ್ನ ಸೋಗನ್ನೆಲ್ಲ ಉದುರಿಸಿ ಕಡ್ಡಿ ಒಣಗಿದರೆ ಕಬ್ಬಿಗೆ ಇಳುವರಿ. ಬೆಲ್ಲದ ರುಚಿ ಬಣ್ಣ ಹಿಮ್ಮಡಿ. ವರ್ಷಕ್ಕೊಮ್ಮೆ ವರ್ಷದ ಅಂತ್ಯಕ್ಕೆ ಬರುವ ಸೂಲಂಗಿ, ಬಾಲ್ಯದಿ ನೀನೇ ನಮ್ಮೆಲ್ಲರ ಟೀಕೆ. ಒಣಗಿದ ಸೂಲಂಗಿ ಕಡ್ಡಿಯ ಮಕ್ಕಳು ಬಾಣ ಬಿರುಸಾಗಿ ಬಗೆ ಬಗೆ ಅಟಿಕೆಗಳಾಗಿಸುವರು. ಹಗುರವಾಗಿ ಬೆಂಡು ರಭಸವಾಗಿ ಹಾರುವುದು. ಮಕ್ಕಳ ಪಾಲಿಗೆ ಅದುವೇ ಮೋಜಿನಾಟ. ಬೇಸಾಯದ ಜೊತೆಗೆ ಬದುಕಿನ ಪಾಠ. ಇದೇ ರೈತರ ಗೋಳಾಟ. ಇದಕ್ಕಾಗಿ ವರ್ಷ ಪೂರ ಪರದಾಟ. ಇದು ಮುಗಿಯದ ಹೋರಾಟ. ಇದಾಗಿತ್ತು ಕಬ್ಬಿನ ಬೇಸಾಯವನ್ನು ಕುರಿತ ರೈತರ ಬವಣೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರುವೆ ನಿಮಗಾಗಿ.